ನ್ಯಾಯಾಂಗ ವ್ಯವಸ್ಥೆ ಇದೆ, ಆದ್ರೂ ಕೂಡ ನೀವು ಈ ಮೂಢ ಹಗರಣವನ್ನ ದೈವದ ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ, ಯಾಕೆ? ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ವಾತಂತ್ರ್ಯ ಹಕ್ಕಿದೆ, ಪ್ರತಿಭಟಿಸತಕ್ಕಂಥದ್ದು. ಅನ್ಯಾಯ ಆದಂತ ಸಂದರ್ಭದಲ್ಲಿ ಸಮಾಜಕ್ಕೆ ಇರಬಹುದು ಅಥವಾ ಒಬ್ಬ ವ್ಯಕ್ತಿಗೆ ಇರಬಹುದು. ದಿನಾಂಕ 11/7/2024 ಬೆಳಗ್ಗೆ 11 ಗಂಟೆಗೆ ನಿಯಮಾನುಸಾರ ಸಾರ್ವಜನಿಕವಾಗಿ ಯಾವುದೇ ಅಡಚಣೆ ಆಗದ ರೀತಿಯಲ್ಲಿ ಪ್ರತಿಭಟಿಸಲು ತಮ್ಮ ಸಹಕಾರ ಕೋರುತ್ತೇವೆ ಅಂತ ಹೇಳಿ ನೋಡಿ. ನಾವು ಪರ್ಮಿಷನ್ ಅಂತ ಹೇಳಿದ್ರೆ ನಾವು ಪರ್ಮಿಷನ್ ಲೆಟರ್ ಕೊಡ್ತೀವಿ. ನಾವು ಈಗ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು, ನಾವು ನೆನ್ನೆ ಬೆಳಿಗ್ಗೆ ಕೊಟ್ಟಿರ್ತಕ್ಕಂಥದ್ದು. ರಾತ್ರಿ 9 ಗಂಟೆಲಿ ಫೋನ್ ಮಾಡ್ತಾರೆ, ನಿಮ್ಗೆ ಕೋರ್ಟ್ ಮುಂದೆ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳ್ತಾರೆ. ಚಿಕ್ಕಡಿಯಾರ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ರಾತ್ರಿ 10:30 ಫೋನ್ ಮಾಡಿ, ನೀವು ಚಿಕ್ಕಡಿಯಾರ ಮುಂದೆ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಕೊಡಲ್ಲ, ನಾವು ಅಲ್ಲಿಗೆ ಅವಕಾಶ ಇಲ್ಲ, ನಿಮ್ಮ ಮೇಲೆ FIR ಮಾಡ್ತೀವಿ, ಕೇಸ್ ಮಾಡ್ತೀವಿ ಅಂತ ಹೇಳಿದಾನೆ. ಅವರು ಎದುರಿಸ್ತಾರೆ ಅಂತ ಹೇಳಿದ್ರೆ ಒಂಥರ ಅದು ಯಾವ ರೀತಿ ಇವತ್ತು ಪೊಲೀಸ್ ವ್ಯವಸ್ಥೆ ಇದೆ ಅಂತಕ್ಕಂಥ ಆತ ಏನು ಮೂಢ ಅಧ್ಯಕ್ಷರಿದ್ದಾರೆ. ಯಾರ ಹಗರಣವನ್ನ ಹೊರಗಡೆ ತಂದಿದ್ದು ಆಡಳಿತ ಪಕ್ಷದ ಮೂಢ ಅಧ್ಯಕ್ಷರಂತ ಸನ್ಮಾನ್ಯ ಮರಿಗೌಡ್ರೆ ಮೂಡಾದಲ್ಲಿ ಹಗರಣ ಆಗಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳ ಬಲಗೈ ಬಂಟ್ರು. ಅವ್ರು ಹೇಳಿಕೆ ಕೊಟ್ಟು ಅವರು ಒಂದ್ ಸೈಡ್ ಹೋಗಿ ನಿಂತ್ಕೊಂಡ್ಬಿಟ್ರು. ಮೈಸೂರು ಮಹಾರಾಜರು ನಿವೇಶನ ರಹಿತರಿಗೆ ಒಂದು ಸೂರನ್ನು ಕೊಡಬೇಕು ಅಂತೇಳಿ ಪ್ರಾರಂಭ ಮಾಡಿದಂಥ CITB ಈಗ ಮೂಡ ಆಗಿ ಬದಲಾವಣೆಯಾಗಿದೆ. ಯಾವಾಗ ಮೂಡ ಆಗಿ ಬದಲಾವಣೆ ಆಯಿತು, ಬೆಂಗಳೂರು ನಂತರ ಮೈಸೂರು 2ನೇ ನಗರವಾಗಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಭೂಗಳರ ಸಂಖ್ಯೆ ಹೆಚ್ಚಾಗ್ತಿದೆ. ಯಾಕಂದರೆ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ಟ್ಯಾಕ್ಸ್ ಅಮೌಂಟ್ನಲ್ಲಿ ಬದುಕನ್ನು ನಡೆಸ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೇ ಸಾರ್ವಜನಿಕ ಆಸ್ತಿಯನ್ನು ಕಡಲೆಪುರಿ ರೀತಿ ಮಾರಿರ್ತಕ್ಕಂಥ ಒಂದು ಪ್ರಕರಣ ಈಗ ರಾಜ್ಯಾದ್ಯಂತ ಸಂಚಲನ ಉಂಟು ಮಾಡಿದೆ. ವೆರಿ ಇಂಟ್ರೆಸ್ಟಿಂಗ್ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ಮೈಸೂರು ನಗರದಲ್ಲಿ ನಡೆದಿರ್ತಕ್ಕಂಥ ಒಂದು ಬಹುಕೋಟಿ ಹಗರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈಗ ಎಲ್ಲ ದಾರಿಗಳು ಮುಗಿದಿದೆ. ಪ್ರತಿದಿನ JDS BJP ನಾಯಕರುಗಳು ರಸ್ತೆಯಲ್ಲಿ ಉಗ್ರ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಈಗ ಮತ್ತೊಂದು ಹಂತಕ್ಕೆ ಈ ಹೋರಾಟವನ್ನು ಕೊಂಡೊಯ್ತಕ್ಕಂಥ ಕೆಲಸ ಆಗಿದೆ. ಮೈಸೂರು ಅರಸು ರಸ್ತೆ ಸಮೀಪದಲ್ಲಿರ್ತಕ್ಕಂಥ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ BJPಯ ಮುಖಂಡರು, ವಕೀಲರುಗಳು, ಸಾಕಷ್ಟು ಜನ JDS ನಾಯಕರುಗಳು ಕೂಡ ಈ ಒಂದು ಭ್ರಷ್ಟಾಚಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ದೇವರೇ ಶಿಕ್ಷೆ ಕೊಡಲಿ ಅಂತೇಳಿ ದೇವರ ಮೊರೆ ಹೋಗಿರ್ತಕ್ಕಂಥ ಘಟನೆ ನಡೆದಿದೆ. ಈಗ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಪ್ರಸಾದ್ ಗೌಡ್ರು ಅವರಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಕಾನೂನಿದೆ, ಗಟ್ಟಿಯಾದಂತಹ ನ್ಯಾಯಾಂಗ ವ್ಯವಸ್ಥೆ ಇದೆ, ಆದರೂ ಕೂಡ ನೀವು ಈ ಮೂಢ ಹಗರಣವನ್ನು ದೈವದ ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ, ಯಾಕೆ ಅಂತೇಳಿ? ಭಾರತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ವಾತಂತ್ರ್ಯ ಹಕ್ಕಿದೆ, ಪ್ರತಿಭಟಿಸ್ತಕ್ಕಂಥದ್ದು. ಅನ್ಯಾಯ ಆದಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿಗೆ ಇರ್ಬೋದು, ಪ್ರತಿಭಟಿಸ್ತಕ್ಕಂಥ ಹಕ್ಕು ನಮ್ಮ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಇರುವಂತಹ ಹಕ್ಕನ್ನು ಇವತ್ತು ಚ್ಯುತಿಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ವ್ಯವಸ್ಥೆ ಮಾಡ್ತಾ ಇದೆ. ನಾನು ಮೊದಲನೇದಾಗಿ ಭಾಳ ಬೇಸರದಿಂದ ನಾನು ಇವತ್ತು ನಮ್ಮ ಮೈಸೂರು ನಗರದ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಇವತ್ತು ಬೇಸರವನ್ನು ವ್ಯಕ್ತಪಡಿಸ್ತೇನೆ. ಕಾರಣ ಏನಂತ ಹೇಳಿದ್ರೆ, ಕಳೆದ 25 ವರ್ಷಗಳಿಂದಲೂ ಕೂಡ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅನ್ಯಾಯದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಕ್ಕಂಥದ್ದು ಇದುವರೆಗೂ ಕೂಡ ಮಾಡ್ಕೊಂಬಂದಿದ್ದೀವಿ. ಬಹುಶಃ ನಾವು ಏನಾದರೂ ಒಂದು ಪ್ರತಿಭಟನೆಯನ್ನು ಮಾಡಬೇಕಾದ್ರೆ, ಒಂದು ವಿರೋಧವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಒಂದು 8-10 ವರ್ಷದಲ್ಲಿ ಈ ಒಂದು ಪ್ರಕ್ರಿಯೆಗಳು ನಡ್ಕೊಂಡು ಬರ್ತದೆ. ಪೊಲೀಸ್ ಇಲಾಖೆಗೆ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ಅದನ್ನು ಒಪ್ಕೊತೀವಿ. ಆದರೆ ನಿನ್ನೆ ಅಷ್ಟೇ ಪೊಲೀಸ್ ಇಲಾಖೆ ಕಮಿಷನರ್ ಕಚೇರಿಗೆ ನಾವು ಪರ್ಮಿಷನ್ ಕೇಳಿದ್ದೇನೆ. ನ್ಯಾಯಾಲಯದ ಮುಂದೆ ಪರ್ಮಿಷನ್ ಏನಂತ ಕೇಳಿದ್ದೀವಿ, ಭಾಳ ಕ್ಲಿಯರಾಗಿ ಕೇಳಿದ್ದೀವಿ ನಾವು. ಮೈಸೂರು ಹಳೆ ನ್ಯಾಯಾಲಯದ ಮುಂದೆ ಇರುವ ಗಾಂಧಿ ಪ್ರತಿಮೆ ಮುಂದೆ ದಿನಾಂಕ 11/7/2024 ಬೆಳಗ್ಗೆ 11 ಗಂಟೆಗೆ ನಿಯಮಾನುಸಾರ ಸಾರ್ವಜನಿಕವಾಗಿ ಯಾವುದೇ ಅಡಚಣೆ ಆಗದ ರೀತಿಯಲ್ಲಿ ಪ್ರತಿಭಟಿಸಲು ತಮ್ಮ ಸಹಕಾರ ಕೋರುತ್ತೇವೆ ಅಂತೇಳಿ ನಾವಿಲ್ಲಿ ಕೇಳಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನಿಯಮಾನುಸಾರ ಮತ್ತು ಯಾವುದೇ ಅಡಚಣೆ ಸಾರ್ವಜನಿಕರು ಆಗದೇ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಕೇಳಿದ್ವಿ ನಾವು. ನೋಡಿ, ನಾವು ಪರ್ಮಿಷನ್ ಅಂತ ಹೇಳಿದ್ರೆ ನಾವು ಪರ್ಮಿಷನ್ ಲೆಟರ್ ಕೊಡ್ತೀವಿ. ನಾವು ಈಗ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ. ಏನು ಮಾಡಬೇಕು, ನಾವು ನೆನ್ನೆ ಬೆಳಿಗ್ಗೆ ಕೊಟ್ಟಿರ್ತಕ್ಕಂಥದ್ದು ವಿತಿನ್ 1 hour 2 hour ಅವ್ರು ಏನು ಮಾಡಬೇಕು, ಇದ್ರ ಬಗ್ಗೆ ನಮಗೆ ವಿಚಾರಗಳನ್ನ ತಿಳಿಸ್ಬೇಕು. ರಾತ್ರಿ 9 ಗಂಟೆಲಿ ಫೋನ್ ಮಾಡ್ತಾರೆ, ನಿಮಗೆ ಕೋರ್ಟ್ ಮುಂದೆ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳ್ತಾರೆ. ಕಾರಣ, ನಾವು ಈಗ ಕೋರ್ಟ್ ಮುಂದೆ ಯಾರಿಗೂ ಪ್ರತಿಭಟನೆ ಮಾಡಕ್ಕೆ ಕೊಡ್ತಾ ಇಲ್ಲ, ಜಿಲ್ಲಾ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಹೇಗಿದೆ ಅಥವಾ ಪೊಲೀಸರು ಮೌಖಿಕವಾಗಿ ಈ ಥರ ಹೇಳ್ತಾ ಇದ್ದಾರೆ ಅಂತೇಳಿ? ಸರ್, ರಾಜ್ಯ ಸರ್ಕಾರದ ಸುತ್ತೋಲೆ ಅಥವಾ ಉಚ್ಚ ನ್ಯಾಯಾಲಯದ ಆದೇಶಗಳೇನಾದ್ರು ಇದ್ದಿದ್ರೆ ಅದನ್ನು ಅವರು ಸಾರ್ವಜನಿಕವಾಗಿ ಅದನ್ನು ಪ್ರಕಟಿಸಬೇಕಾಗಿತ್ತು, ಮಾಧ್ಯಮ ಮುಂದೆ ಹೇಳಬೇಕಾಗಿತ್ತು. ಅದನ್ನು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಪ್ರಕಟ ಆಗಿಲ್ಲ. ಅವರು ಮೌಖಿಕವಾಗಿ ಇಲ್ಲಿ ನಾವು ಏನು ಹೋರಾಟ ಮಾಡೋಂಗಿಲ್ಲ, ಇಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆಯಿತು, ನಾವು ಎಲ್ಲಿ ಮಾಡಬೇಕು ಅಂತ ಕೇಳಿದಾಗ ಚಿಕ್ಕಗಡಿಯಾರ ಮುಂದೆ ಮಾಡಿ, ಇಲ್ಲ ಗಾಂಧಿ ಸ್ಕ್ವೇರಲ್ಲಿ ಮಾಡಿ, ಇಲ್ಲ ಅಂಬೇಡ್ಕರ್ ಅವ್ರ ಭವನದ ಮುಂದೆ ಪ್ರತಿಮೆ ಮುಂದೆ ಮಾಡಿ, ಇಲ್ಲ DC ಆಫೀಸ್ ಹತ್ರ ಮಾಡಿ ಅಂತ ಹೇಳ್ತಾರೆ. ಆಯಿತು, ಕೊನೆಗೆ ಚಿಕ್ಕಗಡಿಯಾರದ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ
ಮತ್ತೆ ರಾತ್ರಿ 10:30ಗೆ ಫೋನ್ ಮಾಡಿ ನೀವು ಚಿಕ್ಕಡಿಯಾರದ ಮುಂದೆ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಕೊಡಲ್ಲ, ನಾವು ಅಲ್ಲಿಗೆ ಅವಕಾಶ ಇಲ್ಲ, ನಿಮ್ಮ ಮೇಲೆ FIR ಮಾಡ್ತೀವಿ, ಕೇಸ್ ಮಾಡ್ತೀವಿ ಅಂತ ಹೇಳಿದಾನೆ. ಅವರು ಎದುರಿಸ್ತಾರೆ ಅಂತ ಹೇಳಿದ್ರೆ ಒಂಥರ ಅದು ಯಾವ ರೀತಿ ಇವತ್ತು ಪೊಲೀಸ್ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಆತಂಕವಾಗಿ ನಾವು ಉದ್ದೇಶ ಏನು ಅಂತ, ಯಾಕೆ ಈ ಕಾರಣಕ್ಕೆ ನಿಮಗೆ ಬೇರೆ ಬೇರೆ ಜಾಗಗಳನ್ನು ತೋರಿಸ್ತಾ ಇದ್ದಾರೆ ಅಂತ? ಈ ಹೋರಾಟಕ್ಕೆ ಏನು ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಹೋರಾಟಗಾರರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ತೊಂದರೆ ಆಗ್ಬೋದು ಅಂತಕ್ಕಂಥದ್ದನ್ನೋ ಅಥವಾ ಕೆಲವು ಈಗ ನಾವು ಪ್ರತಿಭಟನೆಯಲ್ಲಿ ಏನಂತ ನಾವು ಉದ್ದೇಶ ಇವತ್ತು ನಾವು ಪ್ರತಿಭಟಿಸ್ತಕ್ಕಂಥದ್ದು ಸಾರ್ವಜನಿಕವಾಗಿ ಜನಗಳಿಗೆ ಗೊತ್ತಾಗಬೇಕು. ತಪ್ಪಿತಸ್ಥರ ವಿರುದ್ಧ ಎಂಥವ್ರೇ ಆದರೂ ಪರವಾಗಿಲ್ಲ, ಅವ್ರ ವಿರುದ್ಧ ಹೋರಾಟ ಮಾಡೋಂತಹ ಬುದ್ಧಿಜೀವಿಗಳಿದ್ದಾರೆ ಅಂತಕ್ಕಂಥದ್ದು, ಇದು ಬುದ್ಧಿಜೀವಿಗಳಿದ್ದಾರೆ ಅಂತಕ್ಕಂಥ ತಿಳಿಸ್ತಕ್ಕಂಥದ್ದಕ್ಕೆ ನಾವು ಇವತ್ತು ಪ್ರಯತ್ನವನ್ನು ಮಾಡಿದ್ವಿ. ಇದು ದೊಡ್ಡ ಮಟ್ಟದಲ್ಲಿ ಜನಾಂದೋಲನ ಆಗಬೇಕು. ನೋಡಿ, ಮೂಢ ಹಗರಣ, ಮಾನ್ಯ ಮರಿಗೌಡರು ಏನು ಮೂಢ ಅಧ್ಯಕ್ಷರಿದ್ದಾರೆ, ಯಾರು ಹಗರಣವನ್ನು ಹೊರಗಡೆ ತಂದಿದ್ದೋ ಆಡಳಿತ ಪಕ್ಷದ ಮೂಢ ಅಧ್ಯಕ್ಷರಂತ ಸನ್ಮಾನ್ಯ ಮರಿಗೌಡ್ರೆ ಮೂಢದಲ್ಲಿ ಹಗರಣ ಆಗಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳ ಬಲಗೈ ಬಂಟ್ರು. ಅವ್ರು ಹೇಳಿಕೆ ಕೊಟ್ಟು ಅವರು ಒಂದು ಸೈಡ್ ಹೋಗಿ ನಿಂತ್ಕೊಬಿಟ್ರು. ಜೊತೆಲಿ ತದನಂತರ ನಮ್ಮ ರಾಜಕಾರಣಿಗಳಿದಾರಲ್ಲ, ಇಲ್ಲಿ ನಾನು ಯಾರನ್ನೇನು ಹೊಚ್ಕೊಳ್ತಕ್ಕಂಥದ್ದು ಮೆಚ್ಕೊಳ್ತಕ್ಕಂಥದ್ದು ಉದಾಹರಣೆ ಇಲ್ಲವೇ ಇಲ್ಲ. ಎಲ್ಲ ಪಕ್ಷದ ನಾಯಕರುಗಳು ಇವ್ರ ಮೇಲೆ ಅವ್ರು ಆಪಾದನೆ ಮಾಡೋದು, ಅವ್ರ ಮೇಲೆ ಇವ್ರು ಆಪಾದನೆ ಮಾಡೋದು. ರೀ ಸ್ವಾಮಿ, ನಿಮಗೆ ನಾವು ಚುನಾಯಿತ ಜನಪ್ರತಿನಿಧಿಯಾಗಿ, ಶಾಸಕರಾಗಿ, ಸಂಸದರಾಗಿ ಕಳಿಸೋದು ಜನಗಳು ಸೇವೆ ಮಾಡಿ ಅಂತೇಳಿ. ನೀವು BJPಲಿದ್ದೀರಾ, BJP ಪಕ್ಷ JDS ಜೊತೆ ಮೈತ್ರಿ ಆಗಿದೆ. BJP ಮತ್ತು JDSನ ಬಹುತೇಕ MLAಗಳು MLCಗಳು ಕಳೆದ 5, 10, 15 ವರ್ಷಗಳಿಂದ ಮೂಡಾದಲ್ಲಿ ಸದಸ್ಯರಾಗಿದ್ದಾರೆ. ಅವರು ಕೂಡ ಈ ಎಲ್ಲ 50-50 ನಿವೇಶನದಲ್ಲಿ ಒಂದು ರೆಜುಲೇಷನ್ ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಿ ಹಾಕಿದ್ದಾರೆ. ನಿಮ್ಮ ಆಕ್ರೋಶ ಅವ್ರ ಮೇಲೆ ಇರುತ್ತಾ, ಕೇವಲ ಕಾಂಗ್ರೆಸ್ ನಾಯಕರ ಮೇಲೆ ಅಂತ? BJP ಅವರೇನು, JDS ಅವರೇನು, ಕಾಂಗ್ರೆಸ್ ಅವರೇನು, ನಾನು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು BJPಲಿಗ ಕೆಲಸ ಮಾಡ್ತಾಯಿದ್ದೀನಿ, ನಾನು ಕಾರ್ಯಕರ್ತನಾಗಿದ್ದೀನಿ. ಅದು ಪಕ್ಷದ ಒಳಗಡೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದು ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು, ಮಹಾರಾಜರ ಕಟ್ಟಿದಂಥದ್ದು CITB ಅಂತಕ್ಕಂಥದ್ದನ್ನು ಏನು ಮಾಡಿದ್ರು ಅವರು, ಬಡವರಿಗೆ ಸೂರಿಲ್ದೇ ಇರೋಂಥವ್ರಿಗೆ ಸೂರು ಕಲ್ಪಿಸ್ತಕ್ಕಂಥ ಚಿಂತನೆಯನ್ನು ಮಾನ್ಯ ನಮ್ಮ ಮೈಸೂರಿನ ಆಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು CITBಯನ್ನು ಸ್ಥಾಪನೆ ಮಾಡಿದ್ದು. ತದನಂತರ ಮೂಢ ಆಯಿತು. ಇದು ಮಾನವೀಯ ಸಂದೇಶದ ಜನವಾಹಿನಿ.